ಓಂ ವಾಕ್ಯಾನ್ವಯಾತ್ ಓಂ 1ನೇ ಅಧ್ಯಾಯದ 4ನೇ ಪಾದದ 20ನೇ ಸೂತ್ರ ಇದು. ವಾಕ್ಯಸ್ಯಾಪಿ ಏವಂ ಅನ್ವಯ ಯುಜ್ಯತೆ ಪೃಥಕ್ ಪೃಥಕ್ ಸ್ಥಿತಸ್ಯಾಪಿ ಪರಮಾತ್ಮನ ಅಂತ ಅದಕ್ಕೆ ಆಚಾರ್ಯರು ಭಾಷ್ಯ ಬರೆದಿದ್ದಾರೆ. ಅದರ ಸಾರ ಸಂಗ್ರಹವನ್ನ ಅನ್ಯತ್ರ ನಿಯತೈರಿಪಿ ಅಂತ ಅಣುಭಾಷ್ಯದಲ್ಲಿ ಮಾಡಿದ್ದಾರೆ. ಅದನ್ನ ರಾಘವೇಂದ್ರ ಸ್ವಾಮಿಗಳು 194ನೇ ಗದ್ಯ ಭಾಗದಲ್ಲಿ ಅಣುಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯ ಗದ್ಯ ಭಾಗದಲ್ಲಿ ನಮಗೆ ವಿವರಿಸ್ತಾ ಇದ್ದಾರೆ. ಈ ವೇದ ಪುರಾಣ ಇತ್ಯಾದಿ ಸಾಹಿತ್ಯ ರಾಶಿ ಏನಿದೆ ಅದರಲ್ಲಿ ಬಂದಿರುವಂತಹ ಪ್ರತಿಯೊಂದು ಪದವೂ ಕೂಡ ಬ್ರಹ್ಮನನ್ನೇ ಹೇಳ್ತದೆ ಅಂತ ನೀವು ಪ್ರತಿಪಾದನೆ ಮಾಡಿದ್ರಿ ಇಲ್ಲಿವರೆಗೆ. ಇಷ್ಟೆಲ್ಲ ಹೀಗೆ ಪ್ರತಿಪಾದನೆ ಮಾಡಿದರೂ ಕೂಡ ಸಮಗ್ರ ವಾಕ್ಯಾರ್ಥ ಅಂತ ಅನ್ನೋದು ಪರಮಾತ್ಮನ ಜೊತೆಗೆ ಅನ್ವಯ ಹೊಂದುತ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಂದ್ರೆ ಅದರ ಅರ್ಥ ಏನು, ಯಾಕೆ ಈ ಪ್ರಶ್ನೆ ಬಂದಿದೆ ಅನ್ನೋದನ್ನ ಒಂದು ಬಾರಿ ಈಗ ನೋಡ್ಬೇಕು. ಬ್ರಹ್ಮಸೂತ್ರ ಭಾಷ್ಯದಲ್ಲಿ, ಅದರ ತತ್ವ ಪ್ರಕಾಶಿಕದಲ್ಲಿ ಇತ್ಯಾದಿ ಕಡೆಗಳಲ್ಲಿ ಈ ವಿಚಾರ ಬಂದಿದೆ. ವೇದಗಳೆಲ್ಲ ಪರಮಾತ್ಮನ ಬಗ್ಗೆ ತಿಳುವಳಿಕೆ ಕೊಡುವುದು ಆ ಉದ್ದೇಶವನ್ನು ಇಟ್ಕೊಂಡು ಹೊರಟಿವೆ. ನಮ್ಗೆಲ್ಲ ಪರಮಾತ್ಮನ ಜ್ಞಾನ ಬರಬೇಕು. ಹಾಗಿದ್ದಾದ್ರೆ ಅವನನ್ನು ಮಾತ್ರ ಹೇಳಿದ್ರೆ ಸಾಕಲ್ಲ, ಕರ್ಮಾದಿಗಳನ್ನು ಹೇಳುವುದು ಏಕೆ ಅಂತ ಒಂದು ಪ್ರಶ್ನೆ ಬರ್ತದೆ. ವೇದದ ಒಂದೊಂದು ಪದವೂ ಕೂಡ ವಿಷ್ಣುವಾಚಕವಾಗಿದೆ, ಆದರೆ ಜನಸಾಮಾನ್ಯರಿಗೆ ತಿಳಿಯೋದಿಲ್ಲ. ಅಲ್ಲಿ ಬೇರೆ ಕಡೆ ಒಂದು ಪುರಾಣದಲ್ಲಿ ಒಂದು ವಾಕ್ಯ ಕಂಡು ಬರ್ತದೆ. ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿಭಿ ತಾವಂತಿ ಹರಿನಾಮಾನಿ ಪಠಿತಾನಿ ನ ಸಂಶಯ ಅಂತ. ಒಂದೊಂದು ಅಕ್ಷರ ಒಂದೊಂದು ಪದವೂ ಕೂಡ ಪರಮಾತ್ಮನನ್ನು ಹೇಳ್ತದೆ ಅಂತ ಬಂದಿದೆ. ಈ ವೇದವನ್ನು ಪಾರಾಯಣ ಮಾಡುವಾಗ ಅಥವಾ ಸಂಧ್ಯಾವಂದನೆ ದೇವರ ಪೂಜೆಯಲ್ಲಿ ಅದನ್ನು ಉಪಯೋಗ ಮಾಡುವಾಗ ಎಷ್ಟು ವೇದವಾಕ್ಯಗಳನ್ನು ನಾವು ಹೇಳ್ತೇವಲ್ಲ, ಆ ವೇದವಾಕ್ಯದಲ್ಲಿ ಎಷ್ಟೆಷ್ಟು ಅಕ್ಷರಗಳಿವೆಯಲ್ಲ ಅಷ್ಟು ಭಗವಂತನ ನಾಮಗಳನ್ನು ಹೇಳಿದಂಗಾಯ್ತು. ನಾವು ಒಂದು ಗಾಯತ್ರಿ ಮಂತ್ರವನ್ನು ಹೇಳಿದ್ರೆ ಅಲ್ಲಿ 24 ಭಗವದ್ ರೂಪಗಳನ್ನ ನಾವು ಚಿಂತನೆ ಮಾಡಿದಾಗಲೇ ಆಯ್ತು ಖಂಡಿತವಾಗಿಯೂ. ಮತ್ತೆ ಭೂಹು ಅದನ್ನ ಹಿಂದೆ ಹೇಳಿದ್ದೆ, ತತ್ಸವಿತುರವರೆಣ್ಯಂ ಭರ್ಗೋದೇವಸಿ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್ ಅಂತ 10 ಪಾದಗಳಿವೆ. ಆ 10 ಪದಗಳು, ಪಾದ ಅಲ್ಲ, ತ್ರಿಪದ, 3 ಪಾದಗಳಿವೆ, 10 ಪದಗಳಿವೆ. ಆ 10 ಪದಗಳು ಭಗವಂತನ 10 ಅವತಾರಗಳನ್ನೇ ಹೇಳ್ತವೆ. ಹೀಗೆ ಪದಗಳೆಲ್ಲ ಪ್ರತ್ಯೇಕವಾಗಿ ಭಗವಂತನ ಹೇಳ್ತವೆ, ಅಕ್ಷರಗಳು ಹೇಳ್ತವೆ. 24 ಅಕ್ಷರಗಳು ಕೂಡ 24 ರೂಪಗಳನ್ನು ಹೇಳ್ತವೆ, ಕೇಶವಾದ 24 ರೂಪಗಳನ್ನ ಅಂತ ಹಿಂದೆ ನಾವು ಈ ಒಂದ್ ಕಡೆ ಸಮನ್ವಯ ಮಾಡಿ ನೋಡಿದ್ದೆವು. ದೇವ ಪೂಜೆ, ಸಂಧ್ಯಾವಂದನೆ ಇತ್ಯಾದಿ ಯಾವುದೋ ಒಂದನ್ನು ಹೇಳುವಾಗ ಅದನ್ನು ಹೇಳಿದ್ದೆ. ಹೀಗೆ ಅಕ್ಷರಗಳಿಗೆ ಮತ್ತು ಪದಗಳಿಗೂ ಕೂಡ ಭಗವಂತ ವಾಚ್ಯನಾಗಿದ್ದಾನೆ. ಆದರೆ ಇದು ಜನಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ. ಯಾರೋ ದೊಡ್ಡ ವಿದ್ವಾಂಸರಾದವರು ಏನಾದರೂ ತೋರಿಸಿಕೊಟ್ರೆ ನಾವು ಅದನ್ನು ತಿಳ್ಕೊಳ್ಬಹುದು. ಆದರೆ ಅದು ಎಲ್ಲಾ ಕಡೆ ಸಾಧ್ಯ ಆಗೋದಿಲ್ಲ. ಎಲ್ಲೋ ಒಂದೊಂದು ಕಡೆ ಮಾತ್ರ ಅದನ್ನ ಅವ್ರು ತೋರಿಸಿಕೊಟ್ರೆ ಸಾಧ್ಯ ಆಗ್ತದೆ. ಎಲ್ಲಾ ಕಡೆ ತೋರಿಸುವ ಶಕ್ತಿ ಅವರಿಗೂ ಇರೋದಿಲ್ಲ, ಅವ್ರು ತೋರಿಸಿಕೊಟ್ರೆ ಅದನ್ನು ಗ್ರಹಿಸುವ ಶಕ್ತಿ ನಮಗೂ ಇರೋದಿಲ್ಲ. ಅದಕ್ಕಾಗಿ ಏನು ಮಾಡ್ತಾರೆ ಅಂದ್ರೆ, ಆ ವೇದದಲ್ಲಿ ಪುರಾಣದಲ್ಲಿರುವ ಪದಗಳಿಗೆ ಪ್ರತ್ಯೇಕವಾಗಿ ಕರ್ಮ, ಕಾಲ, ಹೀಗೆಲ್ಲ ಅರ್ಥಗಳು, ಕೌರವರು, ಪಾಂಡವರು, ದ್ರೌಪದಿ, ದುರ್ಯೋಧನ, ಹೀಗೆಲ್ಲ ಅರ್ಥಗಳು. ಸಮಗ್ರ ವಾಕ್ಯದ ಅರ್ಥ ಬ್ರಹ್ಮ. ಹೀಗೆ ಸಾಮಾನ್ಯರಿಗೆ ತಿಳಿಯುವಂತಹ ಅರ್ಥ ವೇದಕ್ಕೊಂದಿದೆ. ಇಲ್ಲಿ ನಾವು ಅದನ್ನ ಹೀಗೆ ತಿಳ್ಕೊಳ್ಬೇಕು. ಈ ಜಗತ್ತಿನಲ್ಲಿ ಕೂಡ ನಾವು ಯಾವುದೋ ಒಂದು ಕಾದಂಬರಿಯನ್ನು ಓದ್ತಾ ಇದ್ದೀವಿ ಅಂತ ತಿಳ್ಕೊಳ್ಳೋಣ, ಒಂದು ಯಾವುದೋ ಸಾಹಿತ್ಯ ಅಥವಾ ಯಾವನೋ ಒಬ್ಬ ವ್ಯಕ್ತಿಯ ಕುರಿತಾಗಿ ಒಂದು ಪತ್ರಿಕೆ ವರದಿ ಓದ್ತಾ ಇದ್ದೀವಿ ಅಂತ ತಿಳ್ಕೊಳ್ಳೋಣ. ಆ ವರದಿಯನ್ನು ಓದುವಾಗ ಆ ವ್ಯಕ್ತಿ ತನ್ನ ಜೀವಮಾನದಲ್ಲಿ ಏನು ಸಾಧನೆ ಮಾಡಿದ, ಯಾವ್ಯಾವ ವ್ಯಕ್ತಿಗಳನ್ನು ಭೇಟಿ ಮಾಡಿದ, ಯಾವ ಊರುಗಳಿಗೆ ಹೋದ, ಹೀಗೆ ಬೇರೆ ಬೇರೆ ದೇಶ, ಬೇರೆ ಬೇರೆ ಕಾಲ ಮತ್ತು ಬೇರೆ ಬೇರೆ ವ್ಯಕ್ತಿಗಳ ಬಗ್ಗೆನೂ ಅವನ ಜೀವನ ಚರಿತ್ರದಲ್ಲಿ ಬಂದೇ ಬರ್ತದಲ್ಲ. ಆದ್ರೆ ಆ ಒಟ್ಟಾರೆ ವರದಿ, ಒಟ್ಟಾರೆ ಪುಸ್ತಕ ಯಾರನ್ನ ಕುರಿತು ಹೇಳಲಿಕ್ಕೆ ಹೊರಟಿರ್ತದ? ಆ ಒಬ್ಬ ನಿರ್ದಿಷ್ಟ ನಾಯಕನನ್ನು ಕುರಿತು ಹೇಳಲಿಕ್ಕೆ ಹೊರಟಿರ್ತದೆ. ನಾಯಕ ಅಥವಾ ಖಳನಾಯಕ, ಅದೇನೇ ಏನೇ ಆಗಿರ್ಲಿ, ಅವನನ್ನು ಕುರಿತು ಹೇಳಲಿಕ್ಕೆ ಹೊರಟಿರ್ತದ. ಅದು ಅದರಲ್ಲಿ ಬಂದ ಉಳಿದ ಪಾತ್ರಗಳೆಲ್ಲ ಆನುಷಂಗಿಕ. ಅದರಲ್ಲಿ ಬಂದವರು ಉಳಿದವರು ಇವನ್ಕಿಂತ ಕೆಲವರು ಬಾರ ದೊಡ್ಡವರು ಇರ್ಬೋದು, ಸಣ್ಣವರು ಇರ್ಬೋದು, ಅದೇನೇ ಇರಲಿ.
ಅವೆಲ್ಲ ಪ್ರಾಸಂಗಿಕವಾಗಿ ಬಂದಿತ್ತು. ಅಲ್ಲಿರೋ ಅಂತೂ ಬೇರೆ ಬೇರೆ ದೇಶ, ಕಾಲ, ವಸ್ತು, ವ್ಯಕ್ತಿ ಎಲ್ಲವೂ ಕೂಡ ಈ ವ್ಯಕ್ತಿಯ ಜೀವನದ ಕುರಿತಾಗಿ ನಾವು ನೋಡ್ಲಿಕ್ಕೆ ಹೊರಟಾಗ ಅವನ್ನು ಪ್ರಾಸಂಗಿಕವಾಗಿ ನೋಡಿದ್ದೇವೆ ಅಷ್ಟೆ. ಆದ್ರಿಂದ ಒಟ್ಟಾರೆ ಸಮನ್ವಯ ಇರೋದು, ಒಟ್ಟಾರೆ ತಾತ್ಪರ್ಯ ಇರೋದು ಈ ವ್ಯಕ್ತಿಯ ಸಾಧನೆಯಲ್ಲಿ ಅಥವಾ ಆ ಮಾಡಿದ ವ್ಯಕ್ತಿ ತಪ್ಪು ಕೆಲಸಗಳಲ್ಲಿ. ಹಾಗೆ ಈ ಜಗತ್ತಿನಲ್ಲಿಯೂ ವೇದವಾಕ್ಯಗಳು, ಪುರಾಣ ಇತ್ಯಾದಿ ಏನಿವೆ, ಅನೇಕ ಯುಗಗಳು, ಕಾಲಗಳು, ಸೂಕ್ಷ್ಮವಾದ ಕಾಲ, ಪುಣ್ಯಕಾಲ, ಕೆಟ್ಟ ಕಾಲ ಹೀಗೆಲ್ಲ ಬರ್ತವೆ. ನಾನಾ ಥರದ ತೀರ್ಥಕ್ಷೇತ್ರಗಳನ್ನು ವರ್ಣನೆ ಮಾಡ್ತಾರೆ. ಆಮೇಲೆ ಪಾಂಡವರು ಸೂರ್ಯವಂಶ, ಚಂದ್ರವಂಶ ಮೊದಲಾದನ್ನು ವರ್ಣನೆ ಮಾಡ್ತಾರೆ. ದುರ್ಯೋಧನ, ರಾವಣ, ಕುಂಭಕರ್ಣ ಮೊದಲಾದ ದುರ್ಜನರನ್ನು ವರ್ಣನೆ ಮಾಡ್ತಾರೆ. ಅದೇನೇ ಇರಲಿ, ಆದರೆ ಸಮಗ್ರವಾದ ತಾತ್ಪರ್ಯ ಇರುವುದೆಲ್ಲಿ? ಮಹಾಭಾರತವನ್ನು ಓದಿದರೆ ಅದರ ನಾಯಕ ಯಾರು ಅಂತ ಪ್ರಶ್ನೆ ಬಂದರೆ ಭೀಮಸೇನ ನಾಯಕ, ಅದಾದ ಬಳಿಕ ಅವನಕ್ಕಿಂತ ಮುಖ್ಯವಾಗಿ ಕೃಷ್ಣನೇ ನಾಯಕ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಆ ಥರ ಇಡೀ ವೈದಿಕ ರಾಶಿ, ವೈದಿಕ ಶಬ್ದ ರಾಶಿ ಮತ್ತು ಅದೇನೇನೋ ಯಾರ್ಯಾರನ್ನೋ ಪ್ರತಿಪಾದನೆ ಮಾಡಲಿ ಅದು, ಆದರೆ ಅದರ ತಾತ್ಪರ್ಯ ಇರೋದೆಲ್ಲಿ? ಭಗವಂತನ ಮಹಿಮೆಯನ್ನು ಹೇಳೋದ್ರಲ್ಲಿ ಅಂತ ಇದು ಜನಸಾಮಾನ್ಯರಿಗೆ ಹೀಗೆ ಅರ್ಥ ಆಗ್ತದೆ. ಅದು ಬಿಟ್ಟು ನೀವು ನಾರಾಯಣಂ ಸುರಗುರುಂ ಜಗದೇಕನಾಥಂ ಅಂತ ಆರಂಭದ ಶ್ಲೋಕ ಏನಿದೆ ಮಹಾಭಾರತದ್ದು, ಅಥವಾ ಅಗ್ನಿಮೀಳೆ ಪುರೋಹಿತಂ ಅಂತ ಒಂದು ಆರಂಭದ ಋಗ್ವೇದದ ವಾಕ್ಯ ಏನಿದೆ, ಇಶೇ ತ್ವೋರ್ಜೆ ಅಂತ ಯಜುರ್ವೇದದ ವಾಕ್ಯ ಏನಿದೆ, ಇಶೇ ತ್ವೋರ್ಜೆ, ಇಶೇ ತು ಊರ್ಜೆ, ವಾಯವಸ್ಥ, ಈ ಎಲ್ಲ ಶಬ್ದಗಳಿಗೂ ಭಗವಂತನೇ ವಾಚ್ಯ ಅಂತ ಪ್ರತಿಪಾದನೆ ಮಾಡ್ಲಿಕ್ಕೆ ತೊಡಗಿದರೆ, ಸುರಗುರುಂ ಜಗದೇಕನಾಥಂ ಭಕ್ತ ಪ್ರಿಯಂ, ಭಕ್ತ ಅನ್ನೋ ಶಬ್ದಕ್ಕೆ ಈ ಜೀವ ಯಾರೋ ಸಾಧಕ ಅಂತ ಅರ್ಥ ಅಲ್ಲ, ಭಗವಂತನೇ ಮುಖ್ಯ ಅರ್ಥ ಅಂತ ಅದನ್ನು ಪ್ರತಿಪಾದನೆ ಮಾಡ್ಲಿಕ್ಕೆ ತೊಡಗಿದರೆ, ಒಂದೇ ಭವಗ್ನಂ ಅಮರಾಸುರ ಸಿದ್ಧ ವಂದ್ಯಂ, ರಾಕ್ಷಸರು, ದೈತ್ಯರು, ದೇವತೆಗಳು ಎಲ್ಲರೂ ಇವರನ್ನು ನಮಸ್ಕಾರ ಮಾಡ್ತಾರೆ ಅಂತಂದಾಗ ಅಲ್ಲಿ ಅಸುರ, ದೈತ್ಯ ಎಲ್ಲ ಶಬ್ದಕ್ಕೂ ಭಗವಂತನೇ ವಾಚ್ಯ ಅಂತ ಹೇಳಲಿಕ್ಕೆ ತೊಡಗಿದರೆ ಅದು ಜನಸಾಮಾನ್ಯರಿಗೆ ಅದು ರುಚಿಸೋದು ಇಲ್ಲ, ಅರ್ಥವೂ ಆಗೋದಿಲ್ಲ. ಅಂತೂ ಸಮಗ್ರ ವಾಕ್ಯಾನ್ವಯ ಒಂದು ಶಾಸ್ತ್ರದಲ್ಲಿದೆ. ಅದು ಜನಸಾಮಾನ್ಯರಿಗೆ ಒಂದಿಷ್ಟು ಅರ್ಥ ಗೊತ್ತಾಗ್ತದೆ. ಅದನ್ನೇ ಮಹಾಭಾರತದಲ್ಲಿ ಆಸ್ತಿಕಾದಿ ಬ್ರುವತೆ ತಥೋ ಪರಿಚರಾದ್ಯನ್ಯೇ, ಉಪರಿಚರನಾದ ಭಗವಂತನನ್ನು ಹೇಳ್ತದೆ, ಆಸ್ತಿಕರಾದ ಪಾಂಡವರನ್ನು ಹೇಳ್ತದೆ ಅಂತ ಹೀಗೆಲ್ಲ ಬಂದಿರೋದು ಅದಕ್ಕಾಗಿ. ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ, ಸ್ವರ್ಗಕ್ಕೆ ಹೋಗಬೇಕು ಅಂತ ಬಯಸಿದವನು ಜ್ಯೋತಿಷ್ಠೋಮ ಯಾಗ ಮಾಡಬೇಕು. ಅಹರ ಸಂಧ್ಯಾ ಉಪಾಸೀತ ಅನ್ನುವಂಥ ವೇದವಾಕ್ಯ ಸಂಧ್ಯಾವಂದನೆ ಮಾಡಬೇಕು ಅಂತ ಹೇಳ್ತದೆ. ಹೀಗೆ ಏನೇನೋ ಹೇಳ್ತಾವಲ್ಲ ಇವೆಲ್ಲ. ಈ ವಾಕ್ಯಗಳ ಒಟ್ಟು ತಾತ್ಪರ್ಯ ಏನು? ಭಗವಂತನ ಪ್ರೀತಿಗಾಗಿ ಈ ಕರ್ಮವನ್ನು ಮಾಡಿ ಅಂತ. ಹೀಗೆ ವಾಕ್ಯದಲ್ಲಿರುವಂಥ ಪ್ರತ್ಯೇಕ ಪದಗಳಿಗೆ ಬೇರೆ ಬೇರೆ ಅರ್ಥ ಆಗಿದ್ರು ಒಟ್ಟು ತಾತ್ಪರ್ಯ ಬ್ರಹ್ಮನೇ. ಅದಕ್ಕಾಗಿ ಕರ್ಮಾದಿಗಳು ಕೂಡ ಆ ವೈದಿಕ ಪದಗಳನ್ನು, ಕರ್ಮ, ಕಾಲ, ಫಲ ಇದನ್ನೆಲ್ಲವನ್ನು ವೈದಿಕ ಪದಗಳು ಹೇಳಬೇಕಾಗ್ತವೆ. ಅದು ಹೇಳದೆ ಹೋದ್ರೆ ಈ ಜನಸಾಮಾನ್ಯರಿಗೆ ಅದು ಅರ್ಥ ಆಗೋದಿಲ್ಲ. ವಾಕ್ಯಾನ್ವಯ ಅಂದ್ರೆ ಏನು? ಪೃಥಕ್ ಪೃಥಕ್ ಅರ್ಥೇಶು ವಾಚಕತೆಯ ಸ್ಥಿತ ವಾಕ್ಯಸ್ಯ ಅಂತತಃ ಭಗವತ್ಪರತ್ವಂ. ತತ್ವಪ್ರಕಾಶಿಕಾದಲ್ಲಿ ಜಯತೀರ್ಥರು ಹೇಳೋ ಮಾತದು. ಪ್ರತ್ಯೇಕವಾದ ಅರ್ಥಗಳು, ಕಾಲ, ದೇಶ, ವ್ಯಕ್ತಿ, ಹೀಗೆಲ್ಲ ಅಲ್ಲೆಲ್ಲ ಇರುವಂಥ ಏನೊಂದು ಪದ ಇವೆಲ್ಲ ಇವೆ ವಾಕ್ಯಗಳು, ಕೊನೆಯಾಗಿ ಹೋಗಿ ಭಗವಂತನ ಮಹಿಮೆಯಲ್ಲಿ ಪರ್ಯವಸಾನ ಕಾಣ್ತವೆ. ಸರಿಯಾ? ಈಗ ಒಂದು ಆನೆಯನ್ನು ಮೊಸಳೆ ಹಿಡಿಯಿತು. ಆ ಮೊಸಳೆ ಆನೆಗಿಂತ ಬಲಿಷ್ಠವಾಗಿತ್ತು. ಅದರ ವರ್ಣನೆ ದೀರ್ಘಕಾಲ ಮಾಡಿದ್ರು ಅಂತ ತಿಳ್ಕೊಳ್ಳಿ. ಆ ಮೊಸಳೆಯ ಮಹತ್ವ ಹೇಳಿದ್ರು. ಆನೆ ಪೂರ್ವ ಜನ್ಮದಲ್ಲಿ ಏನಾಗಿತ್ತು, ಮೊಸಳೆ ಹಿಂದಿನ ಜನ್ಮದಲ್ಲಿ ಏನಾಗಿತ್ತು ಅಂತೆಲ್ಲ ಹೇಳಿ ಆದ್ಮೇಲೆ ಅಂಥ ಆನೆಯನ್ನ ಭಗವಂತ ಬಿಡಿಸಿದ ಅಂತ ಹೇಳಿದಾಗ ಭಗವಂತನ ಮಹಿಮೆಯಲ್ಲಿ ಪರ್ಯವಸಾನ ಆಯ್ತು. ಅಂತತೋ ಭಗವತ್ಪರತ್ವಂ. ವಿನಾ ವಾಕ್ಯಾನ್ವಯಂ ಉತ್ತಮಾಧಿಕಾರಿ ವ್ಯತಿರಿಕ್ತಾನಾಂ ಜ್ಞಾನಸ್ಯೈವ ಅಸಂಭವೇನ ಜಿಜ್ಞಾಸಾಯಾಂ ವೈಮುಖ್ಯ ಪ್ರಸಂಗಾತ್. ವಾಕ್ಯಾನ್ವಯ ತೋರಿಸದೆ ಹೋದ್ರೆ, ಹೀಗೆ ಮಹಾ ತಾತ್ಪರ್ಯವೊಂದನ್ನು ನಾವು ತೋರಿಸದೆ ಹೋದ್ರೆ, ಈ ಉತ್ತಮಾಧಿಕಾರಿಗಳು ಅಲ್ಲದ ಜೀವರು ಇರ್ತಾರಲ್ಲ, ಸಾಮಾನ್ಯ ಅಧಿಕಾರಿಗಳು, ಅವರಿಗೆ ಜ್ಞಾನವೇ ಬರೋದಿಲ್ಲ. ನೀವು ಗಜ, ಮೊಸಳೆ ಅನ್ನೋ ಶಬ್ದಕ್ಕೆಲ್ಲ ಭಗವಂತ ವಾಚ್ಯ ಅಂತ ಹೇಳಿಕ್ ತೊಡಗಿದ್ರೆ, ವ್ಯಾಕರಣದ ನಿಷ್ಪತ್ತಿ ಹೇಳಿಕ್ ತೊಡಗಿದ್ರೆ ಅವ್ರಿಗೆ ಜ್ಞಾನವೇ ಬರೋದಿಲ್ಲ.
ಕೊನೆಗೆ ಬ್ರಹ್ಮ ಜಿಜ್ಞಾಸೆ ಮಾಡ್ರಿ ಅಂದ್ರೆ ಅವ್ರು ಓಡಿ ಹೋಗ್ಬಿಡ್ತಾರೆ. ಬ್ರಹ್ಮ ಜಿಜ್ಞಾಸೆನೇ ಬೇಡ ಅಂತ ಬಿಟ್ಟು ಬಿಡ್ತಾರೆ ಅವರು. ಕರ್ಮದಿಂದ ಸಿಗುವ ಫಲ ಅಸ್ಥಿರ, ಫಲ ಅಲ್ಪ ಅಸ್ಥಿರ. ಅದು ದೇವತೆಗಳು ಕೂಡ ಭಗವಂತನನ್ನು ಆಶ್ರಯಿಸಿಕೊಂಡೇ ಇದ್ದಾರೆ, ಅವನಿಂದಲೇ ಹುಟ್ಟುತ್ತಾರೆ ಅವರು. ಪ್ರಪಂಚ ಅಸ್ಥಿರ, ಅಪ್ರಧಾನ, ಭಗವಂತನೇ ಸರ್ವೋತ್ತಮ, ಅನಂತ ಫಲಕ್ಕೆ ಅವನೇ ಕಾರಣ, ಅವನ ಜ್ಞಾನವನ್ನೇ ನಾವು ಸಂಪಾದನೆ ಮಾಡಬೇಕು ಅಂತ. ಹೀಗೆ ಯೋಗ್ಯರಾದ ಜಿಜ್ಞಾಸುಗಳು, ಆರಂಭದ ಹಂತದ ಜಿಜ್ಞಾಸುಗಳಿದ್ದಾರಲ್ಲ, ಅವರಿಗೆ ಹೀಗೆ ತಿಳುವಳಿಕೆ ಬರಬೇಕಾದ್ರೆ ವೇದ ಏನೇನನ್ನು ಹೇಳಬೇಕು ಅಂದರೆ ಕರ್ಮವನ್ನ, ದೇವತೆಗಳನ್ನ, ಪ್ರಪಂಚ ಮೊದಲಾದ ಪ್ರಮೇಯಗಳನ್ನು ಹೇಳಲೇಬೇಕು. ಈ ಎಲ್ಲಾ ವಾಕ್ಯಗಳನ್ನ, ಈ ಎಲ್ಲಾ ವಿಷಯಗಳನ್ನು ಹೇಳಿದ್ರ ಉದ್ದೇಶ ಏನು ಅಂದ್ರೆ ಬ್ರಹ್ಮಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತ ಅದರ ತಾತ್ಪರ್ಯ ಅಂತ. ಹೀಗೆ ಇದು ವಾಕ್ಯಾನ್ವಯ ಅನ್ನೋ ಸೂತ್ರದ ತಾತ್ಪರ್ಯ. ಆ ಸೂತ್ರದಲ್ಲೇ, ಸೂತ್ರ ಭಾಷ್ಯದಲ್ಲೇ, ವಿವರಣದಲ್ಲೇ, ತತ್ವಪ್ರಕಾಶಿಕ ಇತ್ಯಾದಿಗಳ ವಿವರಣದಲ್ಲೇ ಏನು ಬಂದಿದೆ ಅಂತ ಅನ್ನೋದನ್ನೇ ಹೇಳಿದ್ದೇನೆ.